ಬೇಕೇ ಬೇಕು. ಎಲ್ಲರಿಗೂ ನಮಸ್ಕಾರ. ಈ ನೆನಪಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಗೆ, ಅದೇ ರೀತಿ ಪರಮ ಪೂಜ್ಯ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಈವರೆಗೂ ಕೂಡ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಪ್ರಥಮವಾಗಿ ಸಲ್ಲಿಸಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಈ ರಾಜ್ಯದ ಮುಖ್ಯಮಂತ್ರಿಗಳು ತಾವೇ ಹೇಳಿದಾಗೆ ಬಡವರ ಬಗ್ಗೆ ಮತ್ತು ಸಂಘಟನೆಯ ಬಗ್ಗೆ ಅವರದೇ ಆದಂಥ ರೀತಿಯಲ್ಲಿ ಸುಮಾರು 40 ವರ್ಷಗಳಿಂದ ಈ ರಾಜ್ಯದಲ್ಲಿ ಕೆಲಸ ಮಾಡಿಕೊಂಡು ಬಂದು ಇವತ್ತು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಅವರೇ, ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಸಂಘಟನಾ ಚತುರ, ಬಹುಶಃ ಎಲೆಕ್ಷನ್ಗೆ ನಿಂತರೆ ನಮ್ಮನ್ನೆಲ್ಲ ಮೀರಿಸ್ತಾರೆ. ನಮ್ಮೂರಿನವ್ರು, ನಂದು ಅವರೂರು ಇಬ್ಬರದು ಒಂದು 3 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಬಹುಶಃ ಅನೇಕ ವರ್ಷಗಳಲ್ಲಿ ಸರ್ಕಾರಿ ನೌಕರರ ಪ್ರತಿನಿಧಿಯನ್ನು ನಾನು ನೋಡಿದ್ದೇನೆ, ಅನೇಕ ಅಧ್ಯಕ್ಷರುಗಳನ್ನು ನೋಡಿದ್ದೇನೆ. ಆದರೆ ಷಡಕ್ಷರಿದೆ ಒಂದು ವಿಭಿನ್ನವಾದಂಥ ವ್ಯಕ್ತಿತ್ವ. ಸನ್ಮಾನ್ಯ CS ಷಡಕ್ಷರಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ L ಭೈರಪ್ಪನವರೇ, ರಮೇಶ್ ಸಂಘ ಅವರೇ, ಶ್ರೀ ಅಮೃತರಾಜ್ ಅವರೇ, ಪಟ್ಟಿ ಭಾಳ ದೊಡ್ಡದಾಗಿದೆ, ನಾನು ಎಲ್ಲರ ಹೆಸರನ್ನು ಹೇಳೋದಿಲ್ಲ. ಎಲ್ಲ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ರಾಜ್ಯದ ಮೂಲೆ ಮೂಲೆಯಿಂದ ಬಹುಶಃ ಹಬ್ಬಕ್ಕೆ ಹುಣ್ಣಿಮೆಗೆ ಹಿಂಗೆ ಹೋಗ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದೀರಿ. ಎಲ್ಲ ನೌಕರ ಸಹೋದರ ಸಹೋದರಿಯರೇ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ತಾವೆಲ್ಲರೂ ಕೂಡ ಸರ್ಕಾರದ, ನೂತನ ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಏನೆಲ್ಲ ಅಭಿನಂದನೆಯನ್ನು ತಾವು ಇಟ್ಕೊಂಡಿದ್ದೀರಿ ಅಂತ ಹೇಳಿದರೆ, ಈ ನಮ್ಮ ಅಭಿಮಾನದ ಅಭಿನಂದನೆ ಸಾಕ್ಷಿ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಷಡಕ್ಷರಿ ಅವರು ಮಾತನಾಡುವಾಗ ಒಂದು ಮಾತನ್ನು ಹೇಳಿದರು, ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ ಎನ್ನುವಂಥ ಮಾತನ್ನು ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ, ಸರ್ಕಾರದ ಬಗ್ಗೆ ವಿಶ್ವಾಸ ಇದೆ ಅಂತೇಳಿ ನೀವು ಹೇಳಿದ್ರಿ. ನಾನು ಹೇಳೋದಕ್ಕೆ ಬಯಸ್ತೇನೆ, ನಾವಿಬ್ಬರೂ ಕೂಡ ನಿಮ್ಮ ಮೇಲೆ ಅಷ್ಟೇ ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ. ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ಅನ್ನೋದನ್ನ ಸಂದೇಶವನ್ನು ಕೊಡೋದಕ್ಕೆ ನಾವಿಬ್ಬರು ಬಂದಿದ್ದೇವೆ. ಬಹುಶಃ ದೇಶದಲ್ಲಿ ಅನೇಕ ಸಂಘ ಸಂಸ್ಥೆಗಳಿರ್ಬೋದು, ಸರ್ಕಾರಿ ನೌಕರರ ಸಂಘಗಳು ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಇರಬಹುದು. ಆದರೆ ಕರ್ನಾಟಕದ ನೌಕರರ ಸಂಘ
ಇಡೀ ದೇಶದಲ್ಲಿ ಮಾದರಿಯಾಗಿದೆ ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ. ನಾನು ಸುಮ್ಮನೆ ನಿಮಗೆ ಈ ಸರ್ಟಿಫಿಕೇಟ್ ಕೊಡೋದಿಲ್ಲ. ಸ್ನೇಹಿತರೆ, ಈ ದೇಶದಲ್ಲಿ ಕರ್ನಾಟಕ GSTಯಲ್ಲಿ 2ನೇ ಸ್ಥಾನ ಪಡ್ಕೊಂಡಿದೆ. ಪ್ರಪ್ರಥಮವಾಗಿ 5 ಗ್ಯಾರಂಟಿಗಳನ್ನು ರಾಜ್ಯದಲ್ಲಿ ನಾವು ಘೋಷಣೆ ಮಾಡಿದಾಗ ಅನೇಕ ಟೀಕೆ ಟಿಪ್ಪಣಿಗಳು ಬಂತು. ಆ ಟೀಕೆ ಟಿಪ್ಪಣಿಗಳ ಮಧ್ಯದಲ್ಲೂ ಕೂಡ ಇವತ್ತು ಆ 5 ಗ್ಯಾರಂಟಿಗಳು ಅನುಷ್ಠಾನ ಆಗಿ ಇಡೀ ದೇಶದಲ್ಲಿ ಮಾದರಿಯಾಗಿದ್ದಾವೆ. 14 ರಾಜ್ಯಗಳು ಇವತ್ತು ಅದನ್ನು ಮಾಡ್ತಾ ಇದ್ದಾರೆ. ಮೂರನೇದು, ನಾವು ಸಕಾಲ ಕಾರ್ಯಕ್ರಮವನ್ನು ಕಾನೂನಿನಾತ್ಮಕವಾಗಿ ತಂದಿದ್ದೇವೆ. 1371 ಸೇವೆಗಳನ್ನು ಆ ಸಕಾಲದ ಅಡಿಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದು ಯಶಸ್ವಿಯಾಗಿ ಅನುಷ್ಠಾನ ಆಗಿದೆ, ಇಡೀ ದೇಶದಲ್ಲಿ ಮಾದರಿಯಾಗಿದೆ. ಇದಕ್ಕೆಲ್ಲ ಯಾರಪ್ಪ ಕಾರಣಕರ್ತರು ಅಂತ ಹೇಳಿದ್ರೆ, ತಾವು ಸರ್ಕಾರಿ ನೌಕರರು ಅನ್ನೋದನ್ನು ಬಹಳ ಹೆಮ್ಮೆಯಿಂದ ಇವತ್ತು ನಾನು ಹೇಳೋದಕ್ಕೆ ಬಯಸ್ತೇನೆ. ಸಂವಿಧಾನದಲ್ಲಿ 14ನೇ ಭಾಗದಲ್ಲಿ ನಿಮಗೆ ಜವಾಬ್ದಾರಿಯನ್ನು ತಿಳಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯುವಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಹೇಗಿರಬೇಕು, ಏನು ಕೆಲಸ ಮಾಡಬೇಕು, ಬಹಳ ಸ್ಪಷ್ಟವಾಗಿ ನಮೂದನೆಯನ್ನು ಮಾಡಿದ್ದಾರೆ. ಜನಸೇವೆಯನ್ನು ಮಾಡಬೇಕು, ಜನರ ಹತ್ತಿರ ಹೋಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು ಅನ್ನುವ ಮಾತನ್ನು ಹೇಳಿದ್ದಾರೆ. ಬಹುಶಃ ಈ ದೇಶದಲ್ಲಿ ಯಾವುದಾದ್ರೂ ಒಂದು ನೌಕರರ ಸಂಘ ಬಹಳ ಸ್ಪಷ್ಟವಾಗಿ ಎಫೆಕ್ಟಿವ್ ಆಗಿ ಮಾಡಿದರೆ ಅದು ಕರ್ನಾಟಕದ ನೌಕರರ ಸಂಘ. ಬಹಳ ಹೆಮ್ಮೆಯಿಂದ ನಾನು ಆ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ತಾವು ಮಾನವತ್ವವನ್ನು ಮೆರೆದಿದ್ದೀರಿ. ಕರ್ನಾಟಕದಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ, ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದೀರಿ, ತಮ್ಮ ಸಂಬಳ ಕೊಟ್ಟಿದ್ದೀರಿ, ತಮ್ಮ ಭತ್ಯೆ ಕೊಟ್ಟಿದ್ದೀರಿ, ಸಾವಿರಾರು ಕೋಟಿ ರೂಪಾಯಿಯನ್ನು ತಾವು ಕೊಟ್ಟಿದ್ದೀರಿ. ಸರ್ಕಾರದ ನೆರವಿಗೆ ಬಂದಿದ್ದೀರಿ, ಜನರ ನೆರವಿಗೆ ಬಂದಿದ್ದೀರಿ. ಇದು ಸಾಮಾನ್ಯ ಅಂತ ಹೇಳಿ ನಾನು ಭಾವಿಸೋದಿಲ್ಲ. ಅಂಥ ಒಂದು ಸೇವೆಯನ್ನು ತಾವು ಮಾಡಿದ್ದೀರಿ ಅನ್ನೋದನ್ನು ಕೂಡ ನಾನು ಇವತ್ತು ಜ್ಞಾಪಿಸ್ಕೊಳ್ತೇನೆ. ಸ್ನೇಹಿತರೆ, ತಾವು 5,25,000 ಜನರು ಇದ್ದೀರಿ. ನಾನು ನಮ್ಮ DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರಣಾಳಿಕೆಯನ್ನು ತಯಾರು ಮಾಡಬೇಕು ಅನ್ನುವ ಜವಾಬ್ದಾರಿಯನ್ನು ನನಗೆ ಕೊಟ್ಟರು. ಪ್ರಣಾಳಿಕಾ ಸಮಿತಿಯ ಅಧ್ಯಕ್ಷನನ್ನಾಗಿ ನನ್ನನ್ನು ಮಾಡಿದರು. ಆ ಸಂದರ್ಭದಲ್ಲಿ ತಮಗೆ ಅನುಗುಣವಾದಂಥ 2-3 ವಿಚಾರಗಳನ್ನು ಮಾತ್ರ ನಾನು ಹೇಳೋದಕ್ಕೆ ಬಯಸ್ತೇನೆ. ಒಂದು, 2.5 ಲಕ್ಷ ಹುದ್ದೆಗಳು ಸರ್ಕಾರದಲ್ಲಿ ಖಾಲಿ ಇದ್ದಾವೆ. 5 ವರ್ಷದಲ್ಲಿ ಆ 2.5 ಲಕ್ಷ ಹುದ್ದೆಗಳನ್ನು ತುಂಬುತ್ತೇವೆ ಅಂತೇಳಿ ಆ ಪ್ರಣಾಳಿಕೆಯಲ್ಲಿ ನಾನೇ ಬರೆದಿದ್ದೇನೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಪ್ರಕಟಣೆಯನ್ನು ಮಾಡಿದ್ದಾರೆ. ಇನ್ನು 2-3 ತಿಂಗಳ ಒಳಗಾಗಿ 72,000 ಹುದ್ದೆಗಳನ್ನು ನಾವು ತುಂಬೋದಕ್ಕೆ ಈಗಾಗಲೇ ನೋಟಿಫಿಕೇಶನ್ ಹೊರಡ್ತಾ ಇದೆ. ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಪತ್ರ ಬರೆದು ನಿಮ್ಮ ಇಲಾಖೆಯಲ್ಲಿ ಆದ್ಯತೆ ಮೇಲೆ ನೀವು ನೌಕರಿಯನ್ನು ತುಂಬೋದಕ್ಕೆ ನೀವು ಕ್ರಮ ತಗೊಳ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ತ್ವರಿತವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಆ ಕೆಲಸ ಪ್ರಾರಂಭ ಆಗಿದೆ. ಸ್ವಲ್ಪ ವಿಳಂಬ ಆಯಿತು. ತಮಗೆಲ್ಲರಿಗೂ ಗೊತ್ತಿದೆ, ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ ಇಂಟರ್ನಲ್ ರಿಸರ್ವೇಷನ್ ಕೊಡಬೇಕು ಅಂತೇಳಿ ಆದೇಶ ಮಾಡಿದಾಗ ಅನೇಕ ತೊಂದರೆಗಳಿದ್ದರೂ ಕೂಡ, ಗೊಂದಲಗಳಿದ್ದರೂ ಕೂಡ
ಅದನ್ನು ಬಗೆಹರಿಸಿ ಇವತ್ತು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ವಿಳಂಬ ಆಗಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೇನೆ. ಸ್ನೇಹಿತರೆ, ಬಹಳ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು ಷಡಾಕ್ಷರಿಯವರು. ನಾವು 6ನೇ ವೇತನವನ್ನು 7ನೇ ವೇತನವನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಿದವು. ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ 30% ಮತ್ತು 2ನೇ ಬಾರಿ 27.5% ನಾವು ಅನುಷ್ಠಾನ ಮಾಡಿದ್ದೇವೆ ಅನ್ನೋದನ್ನು ಕೂಡ ನಿಮಗೆ ಜ್ಞಾಪಿಸ್ತಾ ಇದ್ದೇನೆ. ಮತ್ತೊಂದು ಪ್ರಾಮುಖ್ಯವಾದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. NPS OPS ಅವರು ಹೇಳಿದರು, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಬರೆದಂಥವರು ಡಾಕ್ಟರ್ ಪರಮೇಶ್ವರ್ ಅವರು ಅದನ್ನು ಹೇಳಿದ್ದಾರೆ ಅಂತ. ಹೌದು, ನಾವು ಹೇಳಿದ್ದೇವೆ. ನಮ್ಮ DK ಸುರೇಶ್ ಅವರು ಅಂದಿನ ಸಂಸದರು, ಅವರ ಮನೆಯಲ್ಲಿ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಚರ್ಚೆ ಮಾಡಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೈಕಮಾಂಡ್ನವರು ಬಂದು ತಮ್ಮ ನೌಕರರ ಜೊತೆಯಲ್ಲಿ ಕೂಡ ರೆಪ್ರೆಸೆಂಟೇಟಿವ್ಸ್ ಜೊತೆಯಲ್ಲಿ ಚರ್ಚೆ ಮಾಡಿ ನನಗೆ ಹೇಳಿದರು, ನೀವು ಇದನ್ನು ಪ್ರಣಾಳಿಕೆಯಲ್ಲಿ ಸೇರಿಸಬೇಕು ಅಂತ. ಒಂದು ಮಾತನ್ನು ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಕೂಡ ಇವತ್ತು ಹೇಳ್ತೇನೆ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ನಿಮಗೆ ನಿರಾಶೆಯನ್ನು ಮಾಡೋದಿಲ್ಲ ಅಂತ ಅಷ್ಟೇ ಮಾತನ್ನು ಹೇಳ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಣಾಳಿಕೆಗೆ ಎಷ್ಟು ಗೌರವ ಇದೆ ಅನ್ನೋದನ್ನ 2013ರಿಂದ 2018ರವರೆಗೆ ಏನು ನಾವು ಭಾಷೆ ಕೊಟ್ಟಿದ್ದೋ, ಕರ್ನಾಟಕದ ಜನತೆಗೆ ಮಾತು ಕೊಟ್ಟಿದ್ದೋ, ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡಿದ್ದೇವೆ. 592 ಭರವಸೆಗಳನ್ನು ಈ ಬಾರಿ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ. ಹೆಚ್ಚಿನ ಅಂಶ ಎಲ್ಲವನ್ನು ಕೂಡ ನಾವು ಅನುಷ್ಠಾನ ಮಾಡ್ತೇವೆ. NPS OPS ಕೂಡ ಅದರಲ್ಲಿ ಸೇರುತ್ತೆ ಅನ್ನೋದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಇವತ್ತು ತಮ್ಮ ಈ ಕಾರ್ಯಕ್ರಮ ಒಂದು ಇತಿಹಾಸವನ್ನು ಬರೆಯುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಹಾಗಾಗಿ ಸ್ನೇಹಿತರೆ, ಇನ್ನೂ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ನಾನು ಒಂದನ್ನು ತಮಗೆ ಹೇಳೋದಕ್ಕೆ ಬಯಸ್ತೇನೆ, ನೀವು ಏನು ಮನಸ್ಸು ಮಾಡಿದರೂ ಅದು ಮನಸ್ಸಲ್ಲಿ ಅದು ಆಗುತ್ತೆ. ನೀವು ಏನು ಮನಸ್ಸು ಮಾಡ್ತೀರಾ ಅದಾಗುತ್ತೆ. ಆ ಶಕ್ತಿ ನಿಮಗಿದೆ. ಆ ಶಕ್ತಿ ಕರ್ನಾಟಕದ ಸರ್ಕಾರಿ ನೌಕರರಿಗೆ ಇದೆ ಅನ್ನೋದನ್ನ ಮತ್ತೊಂದು ಸಾರಿ ನಿಮಗೆ ಜ್ಞಾಪಕ ಮಾಡಿಕೊಳ್ತೇನೆ. ಹಾಗಾಗಿ ಇವತ್ತು ತಾವು ಏನು ಕರ್ನಾಟಕದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀರಿ, ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದೀರಿ, ಇಡೀ ಸಮಾಜ ನಿಮ್ಮನ್ನು ಶ್ಲಾಘನೆಯನ್ನು ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ವಿಶ್ವಾಸ ಇಡೀ ನಮ್ಮ ಮೇಲೆ, ಕರ್ನಾಟಕದ ಸರ್ಕಾರದ ಮೇಲೆ, ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಮೇಲೆ ವಿಶ್ವಾಸ ಇಡಿ. ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ಕೂಡ ಮುಖ್ಯಮಂತ್ರಿಗಳು ಮಾತನಾಡೋರಿದ್ದಾರೆ, ಸ್ವಾಮೀಜಿಯವರು ಆಶೀರ್ವಚನವನ್ನು ಮಾಡೋರಿದ್ದಾರೆ. ಆದ್ದರಿಂದ ಇಷ್ಟು ಮಾತುಗಳನ್ನು ಮಾತ್ರ ಹೇಳಿ, ಇವತ್ತು ತಾವೇನು ಈ ಒಂದು ಅಭಿಮಾನದ ಅಭಿನಂದನೆಯನ್ನು ಆಯೋಜನೆ ಮಾಡಿದ್ದೀರಿ, ಅದಕ್ಕಾಗಿ ನಿಮಗೆ ನನ್ನ ಮತ್ತು ಮುಖ್ಯಮಂತ್ರಿಗಳ ಅಭಿನಂದನೆಗಳು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.